ಎರಡನೇದು ತಾಯಿಗೆ ಎಪಿಲೆಪ್ಸಿ ಮುಂಚಿಂದಾನೇ ಇತ್ತು ಅಂತಂದರೆ ಸಾಕಷ್ಟು ಟೈಮು ಹೆಣ್ಣು ಮಗುವಿಗೆ ಫಿಟ್ಸ್ ಬರ್ತಾ ಇದೆ ಅಂತಂದರೆ ಪ್ರೆಗ್ನೆಂಟ್ ಆಗ ಹಾಗಿಲ್ಲ ಅಥವಾ ಪ್ರೆಗ್ನೆಂಟ್ ಆದರೂ ತೊಂದರೆ ಆಗತ್ತೆ ಅಂತ ಸಾಕಷ್ಟು ಇದಿದೆ. ಪ್ರೆಗ್ನೆನ್ಸಿ ಅಂತಕ್ಕಂಥದ್ದು ಸ್ವಾಭಾವಿಕವಾಗಿ ಬೇರೆ ನಾರ್ಮಲ್ ಪಾಪ್ಯುಲೇಷನ್ನಲ್ಲಿ ಯಾವ ಮಟ್ಟಕ್ಕೆ ಸೇಫ್ ಆಗಿರುತ್ತೋ ಅದೇ ಮಟ್ಟಕ್ಕೆ ಇವರಲ್ಲೂ ಕೂಡ ಸೇಫ್ ಆಗಿರುತ್ತೆ, ಪ್ರೊವೈಡೆಡ್ ಅವರು ಅದಕ್ಕೆ ಎಪಿಲೆಪ್ಸಿಗೆ ಮುಂಚಿಂದ ಟ್ರೀಟ್ಮೆಂಟ್ ತಗೋತಾ ಇರಬೇಕು. ಟ್ರೀಟ್ಮೆಂಟ್ ತಗೊಳ್ಳದೆ ಹೋಗ್ತಾ ಇತ್ತು ಅಂದ್ರೆ, ಈಗ ಫಿಟ್ಸ್ ಇದೆ ಅಥವಾ ಸೀಜರ್ಸ್ ಇದೆ ಒಂದು ಹೆಣ್ಮಗುಗೆ, ಅವರು ಟ್ರೀಟ್ಮೆಂಟ್ ತಗೋತಾ ಇಲ್ಲ, ಅವರು ಪ್ರೆಗ್ನೆಂಟ್ ಆಗ್ತಾರೆ ಅನ್ನಂಗಿತ್ತು ಅಂದ್ರೆ, ಪ್ರೆಗ್ನೆನ್ಸಿ ಅಂದ್ರೆ ನೀವೇನು ಅರ್ಥ ಮಾಡ್ಕೋಬೇಕು ಅಂದ್ರೆ ದೇಹದ ಮೇಲೆ ಜಾಸ್ತಿ ಡಿಮ್ಯಾಂಡ್ ಇದೆ. ಇನ್ನೊಂದು ಜೀವ ತಾಯಿಯ ಆಹಾರ ಆಗಲಿ ಅಥವಾ ರಕ್ತ ಆಗಲಿ ಅಥವಾ ಪೌಷ್ಟಿಕಾಂಶ ಆಗಲಿ ಹಂಚಿಕೊಂಡು ಬೆಳೀತಾ ಇದೆ. ಆಗಿದ್ದಾಗ ತಾಯಿಯ ದೇಹಕ್ಕೆ ಸಿಗುವಂಥ ಪೌಷ್ಟಿಕಾಂಶದ ಪಾಲಾಗ್ಲಿ ಆಕ್ಸಿಜನ್ ಇನ್ ಪಾಲಾಗ್ಲಿ ಕಮ್ಮಿ ಇದ್ದೇ ಇರುತ್ತೆ. ಅದಕ್ಕೆ ಸಾಕಷ್ಟು ಕಾಂಪನ್ಸೇಟ್ ಮಾಡುವಂತ ದೇಹದ ಬದಲಾವಣೆಗಳಿದೆ. ಬಟ್ ಆದ್ರೂ ಅದು ಒಂಥರದ ಸ್ಟ್ರೆಸ್, ಅದೊಂಥರ ಇನ್ಕ್ರೀಸ್ಡ್ ಡಿಮ್ಯಾಂಡ್. ಆ ಟೈಮಲ್ಲಿ ಟ್ರೀಟ್ಮೆಂಟ್ ತಗೊಳ್ಳಿಲ್ಲ ಅಂತಂತು ಅಂತಂದ್ರೆ ಫಿಟ್ಸ್ ಬರೋ ಸಾಧ್ಯತೆ ಖಂಡಿತ ಇದೆ. ನಾರ್ಮಲ್ ಆಗಿರೋ ದೇಹಕ್ಕಿಂತ ಜಾಸ್ತಿ ಲೋಡ್ ಇರೋಂಥ ದೇಹ, ಎಲ್ಲಾ ಆರ್ಗನ್ ಮೇಲೂ ಲೋಡ್ ಇರುತ್ತೆ. ಹಾರ್ಟ್ ಮೇಲೆ ಲೋಡ್ ಜಾಸ್ತಿ ಆಗುತ್ತೆ, ಜಠರದ ಮೇಲೆ ಲೋಡ್ ಜಾಸ್ತಿ ಆಗುತ್ತೆ, ಮೂಳೆಗಳ ಮೇಲೆ ಲೋಡ್ ಜಾಸ್ತಿ ಆಗುತ್ತೆ. ಸೊ ಹೀಗಿದ್ದಾಗ ದೇಹಕ್ಕೆ ಎಕ್ಸ್ಟ್ರಾ ಆಗಿ ಒಂದು ಕೆಲಸ ಬಿತ್ತು ಅಂತಂದ್ರೆ ಫಿಟ್ಸ್ ಬರೋ ಸಾಧ್ಯತೆ ಖಂಡಿತ. ಮುಂಚಿಂದ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ, ಹಾಗಾಗಿ ಅವರು ಪ್ರೆಗ್ನೆಂಟ್ ಆಗಿದ್ದಾರೆ, ಆ ಒಂದು ಮೆಡಿಸಿನ್ ಏನಿದೆ ಅಥವಾ ಟ್ರೀಟ್ಮೆಂಟ್ ಏನಿದೆ ಅದು ಕಂಟಿನ್ಯೂ ಆಗ್ತಾ ಇದೆ ನಂಗಿತ್ತು ಅಂತಂದ್ರೆ ನಾರ್ಮಲ್ ಪಾಪ್ಯುಲೇಷನ್ ಎಷ್ಟು % ಸೀಜರ್ ಬರೋ ಸಾಧ್ಯತೆ ಇದೆಯೋ ಅಷ್ಟಕ್ಕೆ ನಿಂತಿರುತ್ತೆ.